ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಮಂತ್ರಿಸ್ತೇನೆ. ಈ ದಿವಸದ ಈ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸುವಾಗ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ವಿಶೇಷವಾಗಿ ಸಂತೃಪ್ತಿಪಡಿಸಲಿ, ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವಾಗ ನಿನ್ನ ಪವಿತ್ರಾತ್ಮನ ವಿಶೇಷವಾದ ಸಹಾಯ ನಮಗೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಕ್ಕೆ ನಾವು ಒಳಗಾಗಿ ಜೀವಿಸಲಿಕ್ಕೆ ಕೃಪೆ ತೋರಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಕಳೆದಂಥ ಕೆಲವು ವಾರಗಳಲ್ಲಿ ದೇವರ ಪರಿಶುದ್ಧಾತ್ಮನು ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡಾಗ ಅವನ ಜೀವನದಲ್ಲಿ ಮಾಡತಕ್ಕಂಥ ಸುಮಾರು 5 ಕಾರ್ಯಗಳ ಕುರಿತು ನಾವು ವರ್ಣನೆಯನ್ನು ನಾವು ನೋಡಿದೆವು. ಆ 5 ಕಾರ್ಯಗಳು ಯಾವುದೆಂಬುದಾಗಿ ಹೇಳಿದರೆ, ಕ್ಲುಪ್ತವಾಗಿ ಮೊದಲನೇದಾಗಿ ನೂತನ ಜೀವನವನ್ನು ಆತನು ತರ್ತಾನೆ, ಆತನನ್ನು ಕ್ರಿಸ್ತನ ಸಭೆಗೆ ಸೇರಿಸ್ತಾನೆ, ಅಂದರೆ ದೀಕ್ಷಾಸ್ನಾನಕ್ಕೆ ಒಳಪಡಿಸ್ತಾನೆ. ಮೂರನೇದಾಗಿ ಆ ಪವಿತ್ರಾತ್ಮನು ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಆತನು ವಾಸವಾಗ್ತಾನೆ. ಆಮೇಲೆ 4ನೇದಾಗಿ ದೇವರ ಪವಿತ್ರಾತ್ಮನು ಆತನಿಗೆ ಮುದ್ರೆಯನ್ನು ಹಾಕ್ತಾನೆ. ಮತ್ತು ಕೊನೆಯದಾಗಿ ದೇವರ ಪವಿತ್ರಾತ್ಮನು ಆತನಲ್ಲಿ ವಾಸವಾಗಿರುತ್ತಾನೆ ಎಂಬ 5 ವಿಷಯ ಹೇಳಿದೆವು. ಮತ್ತು ನಾನು ಕಳೆದ ವಾರದಲ್ಲಿ ಇನ್ನೊಂದು ವಿಷಯ ನಾನು ಸ್ಪಷ್ಟೀಕರಣ ಕೊಟ್ಟೆ. ದೇವರ ಪರಿಶುದ್ಧಾತ್ಮನು ಮಾಡುವ ಈ 5 ಕಾರ್ಯಗಳಲ್ಲಿ ಈ ಮೊದಲಿನ 4 ಕಾರ್ಯಗಳು ಅದು ನಿತ್ಯ ಕಾಲಕ್ಕೆ ಇರುವಂಥದ್ದು ಮತ್ತು ಅದು ಏಕಕಾಲದಲ್ಲಿ ನಡೆದು ಎಂದೆಂದಿಗೂ ಅದು ಬದಲಾಗದೇ ಇರತಕ್ಕಂಥ ಒಂದು ವಿಷಯ ಎಂಬುವಂತಹದ್ದನ್ನು ವಾಕ್ಯದ ಆಧಾರದ ಮೂಲಕ ಸ್ಪಷ್ಟೀಕರಿಸಿದೆ. ಮತ್ತು ಅದು ಕಳೆದು ಹೋಗುವಂತಹದ್ದಲ್ಲ, ಇಟ್ ಕ್ಯಾನಾಟ್ ಬಿ ಲಾಸ್ಟ್. ಆದರೆ ಒಂದು ವಿಷಯ ನಿಮಗೆ ನಾನು ಹೇಳಿದೆ, ಈ 5 ಒಂದು ಪ್ರಾಮುಖ್ಯವಾದಂತಹ ಪವಿತ್ರಾತ್ಮನ ಸತ್ಯದಲ್ಲಿ ಕೊನೆಯದಾದಂಥ ಆ ಒಂದು ಕಾರ್ಯ ಅದು ಕಳೆದು ಹೋಗ್ಲಿಕ್ಕೆ ಸಾಧ್ಯ ಉಂಟೋ ಎಂಬಂತ ಒಂದು ಸೂಚನೆಯನ್ನು ನಿಮಗೆ ನಾನು ಕೊಟ್ಟೆ. ನಾವು ಈ ದಿವಸದಲ್ಲಿ ನಾವು ಅದನ್ನು ಆಲೋಚನೆ ಮಾಡೋಣ. ದ 5th ಮಿನಿಸ್ಟ್ರಿ ಆಫ್ ದ ಬ್ಲೆಸ್ಸೆಡ್ ಹೋಲಿ ಸ್ಪಿರಿಟ್, ವಿಚ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಸಮ್ ಟೈಮ್ ಬ್ಯಾಕ್. ದೇವರ ಪವಿತ್ರಾತ್ಮನ ಆ 5ನೇ ಒಂದು ಕಾರ್ಯ, ವಾಟ್ ಡಸ್ ಇಟ್ ಮೀನ್? ದ್ಯಾಟ್ ದ ಹೋಲಿ ಸ್ಪಿರಿಟ್ ವಿಲ್ ಬಿ ಫಿಲ್ಡ್ ಇನ್ ಹಿಸ್ ಲೈಫ್. ಒಬ್ಬ ವಿಶ್ವಾಸಿಯ ಜೀವನದ ಒಳಗೆ ಆತನು ತುಂಬಿಕೊಳ್ಳುತ್ತಾನೆ. ವಾಟ್ ಈಸ್ ಬೀಯಿಂಗ್ ಫಿಲ್ಡ್? ದಟ್ ಹಿ ವಿಲ್ ಟೇಕ್ ಕಂಟ್ರೋಲ್ ಆಫ್ ಎವ್ರಿ ರೂಮ್, ಎವ್ರಿ ಆಸ್ಪೆಕ್ಟ್ ಆಫ್ ಹಿಸ್ ಲೈಫ್. ಒಬ್ಬ ಕ್ರೈಸ್ತನ ಜೀವನದ ಎಲ್ಲ ಭಾಗಗಳನ್ನು ಆತನು ಆಕ್ರಮಿಸಿಕೊಳ್ಳುತ್ತಾನೆ. ನೌ ಮೇ ಐ ಟೆಲ್ ಯು, ದ 5th ministry, however, can be lost and therefore should be asked for as many times as needed. ನಾವು ಎಷ್ಟು ಸಾರಿ ಅದನ್ನು ಕಳಕೊಳ್ತೇವಾ, ಅಷ್ಟರ ಮಟ್ಟಿಗೆ ನಾವು ಆತನನ್ನು ಕೇಳಿಕೊಳ್ಳಬೇಕಾಗಿದೆ. ಅಂದ್ರೆ ಅರ್ಥ ಏನು? ನಮಗೆ ತಿಳಿದು ಅಥವಾ ತಿಳಿಯದೆ ನಾವು ಯಾವ ಅತಿಥಿಗೆ ನೀನು ಎಲ್ಲ ಕೋಣೆಗೆ ಬರ್ಬೋದು ಎಂಬುದಾಗಿ ನಾವು ಹೇಳಿ ಪ್ರವೇಶ ಕೊಟ್ಟೆವಾ, ಅದೇ ಪ್ರವೇಶದ ಅನುಮತಿಯನ್ನು ನಾವು ನಿರಾಕರಿಸಬಹುದು. ಸ್ವಾಮಿ ನೋಡಪ್ಪ, ನೀನು ನನ್ನ ಕಂಪ್ಯೂಟರ್ ರೂಮಿಗೆ ಸದ್ಯಕ್ಕೆ ಬರಬೇಡ, ನನ್ನ ಈ ಒಂದು ಕೋಣೆಗೆ ಬರಬೇಡ, ನನ್ನ ಈ ಒಂದು ಜಾಗಕ್ಕೆ ನೀನು ಸದ್ಯಕ್ಕೆ ಬರಬೇಡ, ಇಲ್ಲಿ ನಾನು ಹೇಳಿದಾಗೆ ನಡಿಬೇಕು. ಅನೇಕ ವಿಶ್ವಾಸಿಗಳು ಮಾಡುವಂಥ ಬಹಳ ದುಃಖಕರವಾದಂಥ ಒಂದು ಕಾರ್ಯ. ಸಿ, ದ ಹೋಲಿ ಸ್ಪಿರಿಟ್ ವಿಲ್ ನಾಟ್ ಫೋರ್ಸ್ ಹಿಮ್ಸೆಲ್ಫ್ ಟು ಡೂ ಥಿಂಗ್ಸ್ ಇನ್ ಯೋರ್ ಹೌಸ್. ನಾವು ಒಬ್ಬರ ಮನೆಗೆ ನಾವು ಅತಿಥಿಗಳಾಗಿ ಹೋದಾಗ ನಾವು ಒತ್ತಾಯವಾಗಿ ಅವ್ರು ನಮಗೆ ಇಡೀ ಕೋಣೆ ಎಲ್ಲ ಮನೆ ಕೋಣೆಗೆ ಹೋಗಲಿಕ್ಕೆ ಹೇಳಿದ್ರು ಕೂಡ ಯಾವುದೋ ಒಂದು ದಿವಸ ಇದ್ದಕ್ಕಿದ್ದಾಗೆ ದಯಮಾಡಿ ಇವತ್ತಿನಿಂದ ನೀವು ಈ ಕೋಣೆಗೆ ಬರಬೇಡಿ ಎಂಬುದಾಗಿ ಹೇಳಿದರೆ, ನೀವು ಮೊದಲೇ ಹೇಳಿದ್ರಲ್ಲ ನಾನು ಅದಕ್ಕೆ ಬರ್ತೇನೆ ಎಂಬುದಾಗಿ, ಯು ಕ್ಯಾಂಟ್ ಗೇಟ್ ಕ್ರಾಶ್ ದಟ್ ರೂಮ್. ನೀವು ಆ ಕೋಣೆ ಒಳಗೆ ಒತ್ತಾಯವಾಗಿ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಆಫ್ಟರ್ ಆಲ್ ಯು ಹ್ಯಾವ್ ಬಿನ್ ಕಾಲ್ಡ್ ಆಸ್ ಅ ಗೆಸ್ಟ್. ಹೂ ಇಸ್ ದ ಓನರ್? The one who has called you is the owner. He can even deny the access after some time. That is what has happened for some people. ದೇವರ ಪರಿಶುದ್ಧಾತ್ಮನು
ನಮ್ಮ ಜೀವನದ ಪೂರ್ಣ ಹತೋಟಿಯಲ್ಲಿ ಇರುವುದಕ್ಕೆ ಅದನ್ನು ಬಿಟ್ಟು ಬಿಡುವ ಬದಲು ನಾವೇನ್ ಮಾಡ್ತೇವೆ, ಕೆಲವು ಕೋಣೆಗಳನ್ನು ನಾವು ಪುನಃ ನಮ್ಮ ವಶಪಡಿಸಿಕೊಳ್ತೇವೆ. ಯಾಕೆ? ನಮ್ಮ ಪಾಪದ ಸ್ವಭಾವಗಳು, ನಮ್ಮ ಸ್ವಾರ್ಥ, ನಮ್ಮ ಕಾರ್ಯಗಳು. ಆದುದರಿಂದಾಗಿ ನಾವೇನ್ ಮಾಡ್ತೇವೆ, ನಾವು ಈ ರೀತಿಯಾಗಿ ಪವಿತ್ರಾತ್ಮನು ನಮ್ಮೊಳಗೆ ಪೂರ್ತಿಯಾಗಿ ತುಂಬಿಕೊಳ್ಳುವುದಕ್ಕೆ ಬದಲಾಗಿ ಸ್ಟಿಲ್ ಹಿ ಇಸ್ ಇಂಡ್ವೆಲಿಂಗ್ ಅಸ್, ನಮ್ಮೊಳಗೆ ವಾಸವಾಗಿದ್ದಾನೆ ಯಾವುದೋ ಒಂದು ಮೂಲೆಯಲ್ಲಿ. ದ ಹೋಲಿ ಸ್ಪಿರಿಟ್ ಇಸ್ ಇಂಡ್ವೆಲಿಂಗ್, ಹಿ ಹಸ್ ನಾಟ್ ಗಾನ್ ಔಟ್. ಹಿ ಇಸ್ ಸ್ಟಿಲ್ ಇನ್ಸೈಡ್, ಬಟ್ ಹಿ ಇಸ್ ನಾಟ್ ಇನ್ ಕಂಟ್ರೋಲ್. ಆತನು ನಿನ್ನ ಹತೋಟಿಯಲ್ಲಿಲ್ಲ. ನಾವು ಒಂದೆರಡು ವಾಕ್ಯ ಭಾಗಗಳು ನಾವೀಗ ಓದೋಣ. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 18ನೇ ವಚನ. ಎಫೆಸ 5:18. Be not drunk with wine wherein in excess, but be filled with the Spirit. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿರ್ರಿ. ನೋಡ್ರಿ, ದೇವರ ವಾಕ್ಯ ಹೇಳುವಂತಹದ್ದು ಏನಂತ ಹೇಳಿದ್ರೆ, ಬಿ ನಾಟ್ ಡ್ರಂಕ್ ವಿತ್ ವೈನ್. ನೋಡ್ರಿ, ಒಬ್ಬ ಅಮಲು ಪಾನೀಯ ತೆಕ್ಕೊಂಡವನು ಅದರ ಹತೋಟಿಯಲ್ಲಿ ಆತನಿರ್ತಾನೆ. ಅವನಿಗೆ ತನ್ನ ಹತೋಟಿ ಇರುವುದಿಲ್ಲ. ಅಮಲು ಪಾನೀಯ ತೆಕ್ಕೊಂಡವನಿಗೆ ತಾನು ಏನು ಮಾತಾಡ್ತೇನಂತ ಅವನಿಗೆ ಗೊತ್ತಿಲ್ಲ. ತಾನು ಎಲ್ಲಿಗೆ ಹೋಗ್ತೇನೆ, ತಾನು ಏನು ಮಾಡ್ತೇನೆ, ತಾನು ಮಾಡುವುದು ಸರಿಯೋ ತಪ್ಪು ಎಂಬಂತ ತಿಳುವಳಿಕೆನೇ ಅವನಿಗೆ ಇರುವುದಿಲ್ಲ. ವೈ? He is controlled by the liquor. You know what the Spirit of God, the Bible says, be ye not drunk with wine, but be ye filled with the Holy Spirit. ಆಮೇಲೆ ಇನ್ನೊಂದು ವಾಕ್ಯ ಭಾಗಕ್ಕೆ ನಾವು ಬರ್ತೇವೆ. ಗಲಾತ್ಯದವರಿಗೆ ಬರೆದಂತ ಪತ್ರ 5ನೇ ಅಧ್ಯಾಯ 16ನೇ ವಚನ. ಗಲಾತ್ಯ 5ನೇ ಅಧ್ಯಾಯ 16ನೇ ವಚನ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರವೂ ನೆರವೇರಿಸುವುದಿಲ್ಲ. This I say, then walk in the Spirit, and ye shall not fulfill the lust of the flesh. ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸುವುದಿಲ್ಲ. ನನ್ನ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳ ಗ್ರಂಥಕ್ಕೆ ನಾವು ನೋಡುವಾಗ, ಹಿಂದಕ್ಕೆ 2ನೇ ಅಧ್ಯಾಯದಲ್ಲಿ 4ನೇ ವಚನಕ್ಕೆ ನಾವು ಬರುವಾಗ ನಾವು ಅನೇಕ ಸಾರಿ ಭಾಗವನ್ನು ನಾವು ಓದಿದ್ದೇವೆ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ಎಂಬುದಾಗಿ. See, the believers in the book of Acts, they experienced the filling of the Holy Spirit not only on the day of Pentecost, and time and again. ಆದ್ದರಿಂದಲೇ ಭಕ್ತನಾದಂತ ಆ ಪೇತ್ರನು, ನಾವು ಅದೇ ಅಪೊಸ್ತಲರ ಕೃತ್ಯಗಳ ಗ್ರಂಥಕ್ಕೆ ಬರುವಾಗ 4ನೇ ಅಧ್ಯಾಯ 7ನೇ ವಚನದಲ್ಲಿ ಓದೋಣ. ಇವರು ಪೇತ್ರ ಯೋಹಾನರ ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಇಲ್ಲ ಇಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನನ ಅಧಿಕಾರಿಗಳೇ, ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಇವತ್ತು ವಿಚಾರಣೆ ಮಾಡುವುದಾದರೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರಿಗೂ ತಿಳಿಯಬೇಕಾದದ್ದೇನೆಂದರೆ ಎಂದು ಹೇಳ್ತಾನೆ. ನಾನೊಂದು ಪ್ರಶ್ನೆ ಕೇಳ್ತೇನೆ. ಪೇತ್ರನಿಗೆ 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಆತನು ಪವಿತ್ರಾತ್ಮ ಭರಿತನಾಗಿದ್ನ ಇಲ್ವಾ? ಆಗಿದ್ದ. ಹಾಗಾದ್ರೆ 4ನೇ ಅಧ್ಯಾಯಕ್ಕೆ ಬರುವಾಗ ಇನ್ನೊಂದು ಸಾರಿ ಆತನು ಪವಿತ್ರಾತ್ಮ ಭರಿತನಾದನು ಅಂತ ಬರೆದಿದಲ್ಲ. 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತವರು 4ನೇ ಅಧ್ಯಾಯಕ್ಕೆ ಬರುವಾಗ ಹಾಗಾದ್ರೆ ಈಗ ಇನ್ನೊಂದು ಸಾರಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರೋ? ಹಾಗೆ ಅಲ್ಲಿ ವಾಕ್ಯದಲ್ಲಿ ಬರ್ತಿದೆ, ಪೀಟರ್ ವಾಸ್ ಫಿಲ್ಡ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಪವಿತ್ರಾತ್ಮನಿಂದ ಆತನು ತುಂಬಲ್ಪಟ್ಟನು. ಇದು ನಾವಲ್ಲಿ ನೋಡುವಂಥದ್ದು. ಆಮೇಲೆ ಮುಂದಕ್ಕೆ 6ನೇ ಅಧ್ಯಾಯಕ್ಕೆ ಬರುವಾಗದೇ
ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ 3ನೇ ವಚನ. ಆದುದರಿಂದ ಸಹೋದರರೇ, ಸಂಭಾವಿತರೇ, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ನೋಡ್ರಿ, ಇನ್ನೊಂದು ಸಾರಿ ಆತನ ಹೇಳುವಂತಹದ್ದು 6ನೇ ಅಧ್ಯಾಯದಲ್ಲಿ, ವೇರ್ ಫೋರ್ ಬ್ರದರ್ ಲುಕಿಂಗ್ ಔಟ್ ಅಮಾಂಗ್ ಯು 7 men of honest report, full of the Holy Ghost. ಪವಿತ್ರಾತ್ಮ ಭರಿತರಾದವರು. ಆಮೇಲೆ 7ನೇ ಅಧ್ಯಾಯಕ್ಕೆ ಬರೋಣ. ನಾವು ಅದೇ ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯಕ್ಕೆ ಬರುವಾಗ 55ನೇ ವಚನದಲ್ಲಿ ನಾವಲ್ಲಿ ಹೀಗೆ ನಾವು ನೋಡ್ತೇವೆ, ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ, ಯಾರಿದು? ಸ್ತೆಫನನ ಕುರಿತಾಗಿ ನಾವು ಓದ್ತಾ ಇರುವಂತಹದ್ದು. ಆದರೆ ಅವನು ಅಂದರೆ ಸ್ತೆಫನನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಪವಿತ್ರಾತ್ಮದಿಂದ ತುಂಬಲ್ಪಟ್ಟವನು, ಪವಿತ್ರಾತ್ಮ ಭರಿತನಾದಂಥವನು. 9ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯ 17ನೇ ವಚನ. ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ನನ್ನ ಪ್ರಿಯರೇ, ಸೌಲನು ಯೇಸು ಕ್ರಿಸ್ತನ ಅದರ ಮೊದಲು ಅಂಗೀಕಾರ ಮಾಡಿದನಲ್ವಾ? ಇವಾಗ ಅನನೀಯನು ಏನು ಹೇಳ್ತಾ ಇದ್ದಾನೆ? ನಾನು ಇವಾಗ ನನ್ನನ್ನು ದೇವರು ಕಳುಹಿಸಿದ್ದು ನೀನು, ಹೌದು, ದೇವರಾತ್ಮನು ನಿನ್ನೊಳಗೆ ಬಂದಿದ್ದಾನೆ, ಆದರೆ ನೀನು ಪವಿತ್ರಾತ್ಮ ಭರಿತನಾಗಬೇಕಾದಂತ ಒಂದು ಅವಶ್ಯಕತೆ ಉಂಟು. ನನ್ನ ಪ್ರಿಯರು, ಎಷ್ಟು ಸತ್ಯ ಇದು! ದೇವರ ಪವಿತ್ರಾತ್ಮನಲ್ಲಿ ನೆಲೆಗೊಂಡಿರುವುದು ಅಥವಾ ವಾಸವಾಗಿರುವುದು ಒಂದು, ದೇವರ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವುದು ಅಥವಾ ಹತೋಟಿಗೆ ಬಂದಿರುವಂತಹದ್ದು ಇನ್ನೊಂದು. ನಾವು 11ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ 24ನೇ ವಚನ. ಇಲ್ಲಿ ನಾವು ಬಾರ್ನಬನ ಕುರಿತಾಗಿ ಓದ್ತೇವೆ. ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು ಎಂಬುದಾಗಿ ಉಂಟು. ಈ ಬಾರ್ನಬನ ಕುರಿತಾಗಿ ನಾವು ನೋಡುವಾಗ ಆತನ ಕುರಿತಾಗಿ ಕೊಡಲ್ಪಟ್ಟಂತ ಒಂದು ಸಾಕ್ಷಿ, he was a good man and full of the Holy Ghost. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿದ್ದನು. ಆಮೇಲೆ ಮುಂದಕ್ಕೆ ನಾವು ಇನ್ನೊಂದು 2 ಅಧ್ಯಾಯವನ್ನು ಮುಂದಕ್ಕೆ ನಾವು ತಿರುಗಿಸಿ 13ನೇ ಅಧ್ಯಾಯಕ್ಕೆ ಬರುವಾಗ 13ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳುವಂತಹದ್ದು. ಪವಿತ್ರಾತ್ಮ ಭರಿತನಾಗಿ ಆತನು ಹೇಳಿದನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅದೇ ಮುಂದಕ್ಕೆ ನಾವು ಇನ್ನೊಂದು ವಚನವನ್ನು ನಾವು ನೋಡೋಣ. ನಾವು 13ನೇ ಅಧ್ಯಾಯ 52ನೇ ವಚನಕ್ಕೆ ಬರುವಾಗ, ಶಿಷ್ಯರಾದವರು ಸಂತೋಷ ಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ನೋಡ್ರಿ, ಈ ವಿಷಯಗಳನ್ನು ಆಲೋಚನೆ ಮಾಡುವಾಗ ಹಾಗಾದ್ರೆ ಅವರಿಗೆ ಮೊದಲು ಪವಿತ್ರಾತ್ಮ ಇರಲಿಲ್ಲ ಅಂತ ಅರ್ಥವ? ಅವರಲ್ಲಿ ಪವಿತ್ರಾತ್ಮನು ನೆಲೆಗೊಂಡಿರಲಿಲ್ಲ ಎಂಬುದಾಗಿ ಅರ್ಥವ? ಅಲ್ಲ. ನಾವಿಲ್ಲಿ ನಾವು ನೋಡುವಂತಹದ್ದು, ಅವರು ನೋಡ್ರಿ, ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆನವರು ಇಟ್ಟವರಾಗಿದ್ದರು. ಯಾಕಂದ್ರೆ ನಾವೀಗ ಇಲ್ಲಿ ಓದುವಂತಹದ್ದು ಯಾರ ಕುರಿತಾಗಿ? ಶಿಷ್ಯರ ಕುರಿತು. ಯೇಸುವಿನ ಶಿಷ್ಯರು, ಕರ್ತನಾದ ಯೇಸುವನ್ನು ತಿಳ್ಕೊಂಡಂಥವರು, ಅವರು ದೇವರ ವಾಕ್ಯ ಅವರ ಕುರಿತಾಗಿ ಏನು ಹೇಳ್ತಾ ಉಂಟು? ಅವರು ಸಂತೋಷ ಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಹಾಗಾದ್ರೆ ಇಷ್ಟು ಸಮಯ ಆಗಿರ್ಲಿಲ್ವಾ? ಹಾಗಾದ್ರೆ ಇಷ್ಟು ಸಮಯ ಅವರೊಳಗೆ ಪವಿತ್ರಾತ್ಮನಿರಲಿಲ್ಲ ಎಂಬುದಾಗಿ ಅರ್ಥವ? ಪವಿತ್ರಾತ್ಮನು ಅವರೊಳಗಡೆ ಇದ್ದನು. The Holy Spirit comes and dwells forever. But the Bible talks about the filling of the Holy Spirit. In other words,
He should be in full control all throughout the life. ನಮ್ಮ ಜೀವನದಲ್ಲಿ ನಾವು ನಮ್ಮ ಆತ್ಮೀಕ ಜೀವನದಲ್ಲಿ ನಾವು ಮುಂದುವರಿಯುವಾಗ ನನ್ನ ಪ್ರಿಯರೇ, ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ದೇವರಾತ್ಮನು ನಮ್ಮೊಳಗೆ ಸದಾ ವಾಸವಾಗಿದ್ದಾನೆ. ದೇವರು ನಮ್ಮೊಳಗೆ ಆತನಿದ್ದಾನೆ. ಆದರೆ ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ನಾವು ಮುಂದಕ್ಕೆ ಹೋಗುವಾಗ ನಾವು ಪವಿತ್ರಾತ್ಮನಿಗೆ ಪೂರ್ಣ ಹತೋಟಿಯನ್ನು ಕೊಡುವುದನ್ನು ಬಿಟ್ಟು ನಾವು ನಮ್ಮ ಸ್ವಕಾರ್ಯಗಳಲ್ಲಿ, ನಮ್ಮ ಸ್ವಂತ ಕೆಲಸಗಳನ್ನು ಮಾಡುವುದರಲ್ಲಿ ನಾವು ನಿರತರಾಗುವಾಗ ನಾವು ಪವಿತ್ರಾತ್ಮನನ್ನು ನಾವು ಒಂದು ಕೋಣೆಗೆ ಕೂತ್ಕೊಳ್ಳಿಸ್ತೇವೆ. ನೋಡಪ್ಪ, ನೀನು ನನ್ನ ಎಲ್ಲ ಕೋಣೆಯ ಒಳಗೆ ಬರುವುದು ಬೇಡ. ನನ್ನ ಜೀವಮಾನದ ಎಲ್ಲಾ ಭಾಗಗಳಲ್ಲಿ ನೀನು ಫುಲ್ ಫ್ರೀಡಮ್ ಆಗಿ ನೀನು ಹೇಳಿದಾಗೆ ಕೇಳಲಿಕ್ಕೆ ನಾನು ತಯಾರಿಲ್ಲ. ನನ್ನ ಪ್ರಿಯರೇ, ದೇವರ ಪವಿತ್ರಾತ್ಮನು ಹಿ ಈಸ್ ಎ ಟಿಮಿಡ್ ಸ್ಪಿರಿಟ್ ಆಫ್ ಗಾಡ್. ಒಂದು ರೀತಿಯಲ್ಲಿ ಒಂದು ಪುಸ್ತಕದಲ್ಲಿ ಒಬ್ಬ ದೇವರ ಸೇವಕರು ಬರೆದಂತ ಒಂದು ಮಾತು, ದ ಟಿಮಿಡ್ ಪರ್ಸನಾಲಿಟಿ ಆಫ್ ದ ಹೋಲಿ ಟ್ರಿನಿಟಿ. ದೇವರ ಪರಿಶುದ್ಧ ತ್ರಯೇಕತ್ವದಲ್ಲಿ ಬಹಳ ಹಿಂದಕ್ಕೆ ಉಳಿಯುವಂತ ಅಥವಾ ಬಹಳವಾಗಿ ತನ್ನನ್ನು ಹಿಂದಕ್ಕೆ ಇರಿಸಿಕೊಳ್ಳುವಂತ ನಾಚಿಕೆಯುಳ್ಳಂತ ಒಬ್ಬ ವ್ಯಕ್ತಿತ್ವ ಅದು ಪವಿತ್ರಾತ್ಮನ. ಹಿ ಈಸ್ ಎ ವೆರಿ ಟಿಮಿಡ್ ಸ್ಪಿರಿಟ್. ಹಿ ಈಸ್ ಎ ಟಿಮಿಡ್ ಪರ್ಸನಾಲಿಟಿ. ಹಿ ವೋಂಟ್ ಶೋ ಆಫ್ ಹಿಮ್ಸೆಲ್ಫ್. ಆತನು ತನ್ನನ್ನು ತಾನಾಗಿ ಮುಂದಕ್ಕೆ ಹಾಕಿಕೊಳ್ಳುವುದಿಲ್ಲ. The sinful character of a man is he wants to show himself. But the beautiful divine character of the Holy Spirit is he always refrains. ಆತನ ಹಿಂದಕ್ಕೆ ಉಳಿಕೊಳ್ಳುತ್ತಾನೆ. The shy spirit of the Holy Trinity. ಎಷ್ಟು ಸತ್ಯ. ನಾಚಿಕೊಳ್ಳುವವನು. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಕೊಡಬೇಕಾದ ಪೂರ್ಣ ಸ್ಥಾನವನ್ನು ಕೊಡದಿರುವಾಗ, ದೇವರಾತ್ಮನ ಆ ಸ್ವರಕ್ಕೆ ನಾವು ವಿಧೇಯರಾಗದೇ ಇರುವಾಗ, ನಾವು ಆತನಿಗೆ ಪೂರ್ಣ ಹತೋಟಿಯನ್ನು ನಾವು ಕೊಡದೇ ಇರುವಾಗ, ದ ಹೋಲಿ ಸ್ಪಿರಿಟ್, ದ ಇನ್ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ಲಾಸ್ಟ್. ದ ಇನ್ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ದ ಕಂಟ್ರೋಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ಲಾಸ್ಟ್. He is no more in control of your life. Who is controlling? Who is controlling? ಭಕ್ತನಾದಂಥ ಪೌಲನು 3 ವಿಧವಾದಂಥ ಜೀವನದ ಕುರಿತು ಆತನು ಹೇಳಿದ. ನಂಬರ್ 1, ಎ ನ್ಯಾಚುರಲ್ ಮ್ಯಾನ್. ಸ್ವಾಭಾವಿಕ ಮನುಷ್ಯನು ಅಂದರೆ ಅವನಲ್ಲಿ ಪವಿತ್ರಾತ್ಮನೇ ಇಲ್ಲ, ನೆಲೆಗೊಂಡಿಲ್ಲ, ವಾಸವಾಗಿಲ್ಲ. ಅವನು ಒಬ್ಬ ಅವಿಶ್ವಾಸಿ. ದಟ್ಸ್ ಅ ಫಸ್ಟ್ ಪರ್ಸನ್. ಸೆಕೆಂಡ್ ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ದೇವರಾತ್ಮನು ಆತನಲ್ಲಿದ್ದಾನೆ, ದೇವರಾತ್ಮನು ಆತನ ಹತೋಟಿಯಲ್ಲಿದ್ದಾನೆ. ದ ಥರ್ಡ್ ಪರ್ಸನ್ ಈಸ್ ಎ ಕಾರ್ನಲ್ ಮ್ಯಾನ್. ಶಾರೀರಿಕ ಮನುಷ್ಯನು. ಇವನು ಯಾರು? ಈ ಶಾರೀರಿಕ ಮನುಷ್ಯನಂದ್ರೆ ಯಾರು? ಅವನಲ್ಲಿ ಆತ್ಮನಿಲ್ವಾ? ಪವಿತ್ರಾತ್ಮನಿದ್ದಾನೆ. ಪವಿತ್ರಾತ್ಮನು ಬಿಟ್ಟು ಹೋಗಿಲ್ಲ. ದೇವರ ಪವಿತ್ರಾತ್ಮನು ನಮ್ಮೊಳಗೆ ಶಾಶ್ವತವಾಗಿದ್ದಾನೆ. ಬಟ್ ದ ಪ್ರಾಬ್ಲಮ್, he is not in full control. ಆತನು ನಿನ್ನ ಜೀವನದ ಪೂರ್ಣ ಹತೋಟಿಯಲ್ಲಿಲ್ಲ. The Spirit of the Lord has not been filled in all parts of your life. My dear viewers, you examine yourself. ನಿನ್ನ ಜೀವನವನ್ನು ನೀನು ಪರೀಕ್ಷಿಸು. ಪಾಪದ ನಿಮಿತ್ತವಾಗಿ, ಸ್ವಾರ್ಥದ ನಿಮಿತ್ತವಾಗಿ, ದೇವರಿಗೆ ನಿನ್ನನ್ನು ತಗ್ಗಿಸಿಕೊಳ್ಳದೆ ಜೀವಿಸುವಂತ ಒಂದು ಹಿನ್ನೆಲೆಯಲ್ಲಿ ನೀನು ನಿನ್ನ ಮಾಂಸಾಧೀನ ಸ್ವಭಾವಕ್ಕೆ ಒಳಗಾಗುವಾಗ ನೀನು ದೇವರಾತ್ಮನನ್ನು ದುಃಖಪಡಿಸುತ್ತಿ. ಮಾತ್ರ ಅಲ್ಲ, ಆ ಪವಿತ್ರಾತ್ಮನು ತನ್ನ ಹತೋಟಿಯನ್ನು ಬಿಟ್ಟು ಬಿಡುತ್ತಾನೆ. ಹಿ ವೋಂಟ್ ಫೋರ್ಸ್ ಹಿಸ್ ಅಥಾರಿಟಿ ಓವರ್ ಯು. ಆತನು ತನ್ನ ಹತೋಟಿಯನ್ನು ನಿನ್ನ ಮೇಲೆ ಅಧಿಕಾರಯುಕ್ತನಾಗಿ ಚಲಾಯಿಸುವುದಿಲ್ಲ. ಯು ಹ್ಯಾವ್ ಟು ಅಲೌ ದ ಹೋಲಿ ಸ್ಪಿರಿಟ್ ಟು ಟೇಕ್ ಕಂಟ್ರೋಲ್. ದೇವರ ಪವಿತ್ರಾತ್ಮನೇ ಟೇಕ್ ಕಂಟ್ರೋಲ್. ದೇವರ ಪರಿಶುದ್ಧಾತ್ಮನೇ ಫಿಲ್ ಮೀ, fill all the rooms. ಸ್ವಾಮಿ, ನನ್ನೆಲ್ಲ ಕೋಣೆಗಳನ್ನು ನೀನು ತುಂಬಿಕೊ. ನನ್ನ ಮನಸ್ಸಿನ ಎಲ್ಲ ಭಾಗಗಳನ್ನು, ನನ್ನ ಜೀವನದ ಎಲ್ಲ ಭಾಗಗಳನ್ನು ಸ್ವಾಮಿ ನೀನು ತುಂಬಿಕೋ, ತುಂಬಿಕೋ. ನೋಡ್ರಿ, ಇನ್ನೊಂದು ತಪ್ಪು ಮಾಡ್ತಾರೆ ಕೆಲವರು. ತುಂಬಿಕೋ ಎಂಬುದಾಗಿ ಹೇಳುವಾಗ, there are some people who thought that the Holy Spirit is like a liquid. Or some people think that Holy Spirit is like a power.
See, when we pray, Lord, fill me with your Holy Spirit, that doesn't mean that he is like water. ಒಂದು ಕಂಟೈನರ್ನ ಒಳಗೆ ನೀರು ತುಂಬಿದ ಹಾಗೆ ತುಂಬಿಕೋ 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 ಎಂಬುದಾಗಿ ಅರ್ಥವಲ್ಲ. ಇಟ್ಸ್ ಎ ಫಾಲ್ಸ್ ಕಾನ್ಸೆಪ್ಟ್. ಪವಿತ್ರಾತ್ಮನೇ ನನ್ನನ್ನು ತುಂಬಿಕೋ ಎಂಬುದಾಗಿ ಹೇಳುವಾಗ ವಾಟ್ ಡಸ್ ಇಟ್ ಮೀನ್? ಟೇಕ್ ಕಂಟ್ರೋಲ್. ಲಾರ್ಡ್, ಟೇಕ್ ಕಂಟ್ರೋಲ್ ಆಫ್ ಮೈ ಲೈಫ್. ನನ್ನ ಜೀವನವನ್ನು ನಿನ್ನ ಹತೋಟಿಗೆ ತಕ್ಕೋ. ನನ್ನ ಆಲೋಚನಾ ಜೀವನ, ನನ್ನ ಮಾತುಗಳು, ನನ್ನ ಸರ್ವ ಕಾರ್ಯಗಳು ಅದು ನಿನ್ನ ಹತೋಟಿ. ದೇವರಾತ್ಮನೇ ನೀನು ಹೇಗೆ ಹೇಳ್ತೀಯಾ, ನಾನು ಹಾಗೆ. ಐ ವಿಲ್ ಸೇ ಯೆಸ್ ಟು ವಾಟ್ ದ ಹೋಲಿ ಸ್ಪಿರಿಟ್ ಸೇಸ್. ಇಫ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಸೇಸ್ ನೋ, ಇಟ್ ಈಸ್ ನೋ ಫಾರ್ ಮೀ. ಇಫ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಸೇಸ್ ಮೈ ಸನ್, ಮೈ ಡಾಟರ್, ನನ್ನ ಮಗಳೇ, ನನ್ನ ಮಗನೇ, ಅದು ಮಾಡಬೇಡ ಎಂಬುದಾಗಿ ಹೇಳುವಾಗ, ಆ ದೇವರಾತ್ಮನು ಪ್ರಾಂಪ್ಟ್ ಮಾಡುವಾಗ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ನೋಡಮ್ಮ, ನೋ 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 ನೋ, ದಿಸ್ ಇಸ್ ನಾಟ್ ರೈಟ್. ನೀನೇನು ಹೇಳ್ತೀನಿ? ನೋ ನೋ ನೋ, ದಿಸ್ ಇಸ್ ರೈಟ್. ಐ ವಿಲ್ ಡೂ ವಾಟ್ ಐ ವಾಂಟ್. ಯು ನೋ ವಾಟ್ ದ ಹೋಲಿ ಸ್ಪಿರಿಟ್ ವಿಲ್ ಡೂ? ಹಿ ವಿಲ್ ಸಿಂಪ್ಲಿ ಕೀಪ್ ಕ್ವಾಯಟ್. ಹಿ ವಿಲ್ ರಿಫ್ರೈನ್. ಆತನು ಹಿಂದಕ್ಕೆ ಹೋಗ್ತಾನೆ. ಆ ಹತೋಟಿಯ ನಿನಗೆ ಬಿಟ್ಟು ಬಿಡ್ತಾನೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಆಲ್ವೇಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ದೇವರಾತ್ಮನಿಂದ ತುಂಬಲ್ಪಟ್ಟದ್ದು. ಅಂದರೆ ದೇವರಾತ್ಮನಿಂದ ತುಂಬಲ್ಪಡುವುದಂದ್ರೆ ಆತನೊಂದು ಶಕ್ತಿ ಹಾಗೆ ಅಲ್ಲ, ಅಥವಾ ಒಂದು ಕಂಟೈನರ್ನ ಒಳಗೆ ತುಂಬುವಂತ ನೀರಿನ ಹಾಗೆ ಅಲ್ಲ. ಐ ಆಮ್ ಶ್ಯೂರ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಡಸ್ ಇಟ್ ಮೀನ್ ಟು ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಟೇಕ್ ಹಿಸ್ ಕಂಟ್ರೋಲ್. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಈ ರೀತಿಯಲ್ಲಿ ಪವಿತ್ರಾತ್ಮನಿದ್ದಾನ. ನನ್ನ ಪ್ರಿಯರೇ, ಇದು ನಮಗೆ ಬಹಳ ಪ್ರಾಮುಖ್ಯ. ಈ ರೀತಿಯಲ್ಲಿರುವಾಗ ನನ್ನ ಪ್ರಿಯರೇ, ನೋಡ್ರಿ, ಈ ಪವಿತ್ರಾತ್ಮನ ಈ ಮೊದಲಿನ 4 ಈ ಕಾರ್ಯಗಳು ಉಂಟಲ್ಲ, ಆತನು ಮಾಡಿದಂಥ ಈ 4 ವಿಚಾರಗಳು. ಯಾವುದದು 4 ವಿಚಾರಗಳು? ನಾನು ನೂತನ ಜನ್ಮವನ್ನು ಮಾಡಿದ್ದು, ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಮಾಡಿಸಿದ್ದು, ಆತನ ನಮ್ಮೊಳಗೆ ವಾಸವಾದದ್ದು, ಮತ್ತು ಆತನಲ್ಲಿ ನಾವು ಮುದ್ರಿಸಲ್ಪಟ್ಟದ್ದು. ಯು ನೋ ವಾಟ್ ಹ್ಯಾಪನ್ಸ್? ದ ಫಸ್ಟ್ 4 ministries gives us the peace with God. ದೇವರೊಂದಿಗೆ ನಮಗೆ ಸಮಾಧಾನ. ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ಭಕ್ತನಾದಂಥ ಪೌಲನು ಇದನ್ನು ವಿಶ್ಲೇಷಿಸ್ತಾ ಇದ್ದಾನೆ. 5ನೇ ಅಧ್ಯಾಯ 1ನೇ ವಚನ ಹೀಗಿರಲಾಗಿ, ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ದೇವರ ಪರಿಶುದ್ಧಾತ್ಮನು ನಮಗೆ ಏನನ್ನು ಕೊಡ್ತಾನೆ? ಸಮಾಧಾನವನ್ನು ಆತನು ಕೊಡುತ್ತಾನೆ. ನನ್ನ ಪ್ರಿಯರೇ, ಆದ್ದರಿಂದಲೇ ಭಕ್ತನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆಯುವಾಗಲೂ ಆತನು ಅದನ್ನೇ ಹೇಳಿದ್ದು. ಏನಂತ ಹೇಳಿದ? ಆತನು ಹೇಳಿದಂಥ ಮಾತು, ಕ್ರಿಸ್ತನಿಂದ ಉಂಟಾಗುವಂಥ ಸಮಾಧಾನ, ಯೇಸು ಕ್ರಿಸ್ತನಿಂದ ಉಂಟಾಗತಕ್ಕಂಥ ಆ ಸಮಾಧಾನ. 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದತಕ್ಕಂಥ ಆ ಸತ್ಯ, ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವಶಾಂತಿ ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನನ್ನ ಪ್ರಿಯರೇ, ಈ ಸಮಾಧಾನ ಈ ದಿವಸ ನಿನ್ನ ನಾತುಕೊಂಡಿದೆಯೋ? ಇಲ್ಲವಾದರೆ ನಿನ್ನನ್ನು ಈ ದಿವಸ ಕರ್ತನಿಗೆ ಒಪ್ಪಿಸಿಕೊಡು. ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸುವ. ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ಅನುಗ್ರಹಿಸಿದಂಥ ಪವಿತ್ರಾತ್ಮನು ಎಂಥ ಶ್ರೇಷ್ಠ ಆತ್ಮನು. ನಮ್ಮಲ್ಲಿ ನೂತನ ಜೀವನವನ್ನು ಉಂಟು ಮಾಡುವವನು, ನಮ್ಮಲ್ಲಿ ವಿಶೇಷವಾದಂಥ ಕಾರ್ಯವನ್ನು ಸಾಧಿಸುವವನು, ಮತ್ತು ಆತನ ಕಾರ್ಯದ ಮೂಲಕವಾಗಿ ದೇವರಿಂದ ಉಂಟಾದಂಥ ಸಮಾಧಾನ ನಮ್ಮಲ್ಲಿ ನೆಲೆಗೊಳ್ಳುವಂತೆ ಮಾಡುವವನು. ಆ ಪವಿತ್ರಾತ್ಮನಿಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ನಿನ್ನನ್ನು ಪ್ರೀತಿ ಮಾಡಿ ನಿನಗೆ ಒಳಗಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.